ನಾವೀಗ ವರ್ಷಕ್ಕೊಂದ್ಸಲ ತೆಗೆದಂಥ ರಾಮಾನುಜರೋಡಲ್ಲಿ 101 ಲಿಂಗಗಳಿರುವಂಥ ದೇವಸ್ಥಾನವನ್ನು 23 ವರ್ಷದಿಂದ ಕಂಟಿನ್ಯೂ ಆಗಿ ಹೋಗ್ತಾ ಇದ್ದೀವಿ. ನಾನು ಅವತ್ತು ಫೋಕಸ್ ಮಾಡಿದ ದಿನ ನಾನು ಯಾವುದೇ ಸೊ ನಾನು ಬರೋಕ್ಕಾಗಲ್ಲ. ಸೊ ನನ್ನ ತಮ್ಮ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾನೆ, ಇಲ್ಲಾಂದರೆ ನಮ್ಮ ಅಪ್ಪ ಅವರು ತುಂಬ ಚೆನ್ನಾಗಿ ಬ್ಲಾಗ್ ಮಾಡ್ತಾರೆ. ಸೊ ಸನತ್ ಮಾಡ್ಕೊಂಡು ಬಂದರೆ ಅವ್ನಿಗೊಂದು ಗಿಫ್ಟ್ ಇದೆ, ಅವ್ನು ಮಾಡಿದ್ರೆ ಅವ್ನಿಗೆ ಉಪಯೋಗ ಆಗುತ್ತಿಲ್ಲ ಅಂದರೆ ಇಲ್ಲ. ಮಾಡ್ಕೊಂಬರ್ತೀಯಾ? ಓಕೆ. ನಾನಂತೂ ಮುಂಚೆನೇ ಪ್ರಿಪೇರ್ ಆಗಿಬಿಟ್ಟಿದ್ದೆ ಹೋಗೋದು ವ್ಲಾಗ್ ಮಾಡೋಣ, ಪ್ಯಾಲೇಸಲ್ಲಿರೋ ಟೆಂಪಲ್ಗೆಲ್ಲ ಹೋಗೋಣ ಅಂತ. ಬಟ್ ಕೆಲವು ಕಾರಣದಿಂದ ಹೋಗೋಕ್ಕಾಗಲಿಲ್ಲ. ಸೊ ಅದಕ್ಕೆ ಅಪ್ಪ ಅಮ್ಮ ಸನತ್ 3 ಜನನೂ ಹೋಗಿದ್ರು. ಅವರೇ ವಿಡಿಯೋ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಸೊ ಫೈನಲಿ ರೀಚ್ ಆಗಿದ್ದೀವಿ. ಎಷ್ಟು ರಶ್ ಇದೆ ನೋಡಿ. ಸೊ ಫೈನಲಿ ರೀಚ್ ಆಗಿದ್ದೀವಿ. ರಶ್ ನೋಡಿ. ಬನ್ನಿ ಹೇಳ್ಬೋದು. ನಮ್ಮಪ್ಪ ಆಗಲೇ ಹೇಳ್ದಂಗೆ ಈ ದೇವಸ್ಥಾನ ವರ್ಷಕ್ಕೆ ಒಂದೇ ಸತಿ ಹೋಗೋದು. ಯಾರ್ಯಾರು ಹೋಗಿದ್ರಿ ಪ್ಲೀಸ್ ಕಾಮೆಂಟ್ ಮಾಡಿ. ಸೊ ಇವರು ನಮ್ಮ ನೇಬರ್ ಆಂಟಿ, ಅವರು ಅಲ್ಲಿ ಸಿಕ್ಕಿದ್ರು ಅನ್ಸುತ್ತೆ, ವಿಡಿಯೋ ಮಾಡ್ಕೊಂಡು ಬಂದಿದ್ದಾರೆ. ನೀವೇ ನೋಡ್ತಿರ್ಬೋದು ಎಷ್ಟು ರಶ್ ಇರುತ್ತೆ ಅಂತ. ಪ್ರತಿ ವರ್ಷ ಇರುತ್ತೆ, ಯಾಕೆಂದರೆ ಇದು ವರ್ಷಕ್ಕೆ ಒಂದೇ ಸತಿಯಾಗಿ ಓಪನ್ ಆಗೋದು. ಅದಕ್ಕೆ ಈ ಸಂಗೀತ ಕಾರ್ಯಕ್ರಮ ಎಲ್ಲ ಇತ್ತು, ಬಟ್ ಕಾಪಿರೈಟ್ಸ್ ಪ್ರಾಬ್ಲಮ್ ಬರುತ್ತೆ ಅಂತ ಹಾಕಿಲ್ಲ. ಸೊ ಇವಾಗ ತಾನೇ ಮನೆಗೆ ರೀಚ್ ಆಗಿದ್ದೀವಿ.